ದೇವ್ರೇ ಸಾಕಪ್ಪ. ನಾನು ಬದುಕಿಂಡೆ ಗುಂಡಪ್ಪ ಮಾವ. ಒಂದೇ ಸತಿ ತಿರುಗಿ ನೋಡೋಕೆ ಹೋಗ್ಬೇಡಿ. ಚೋಟು ಬತ್ತಾ ಇದ್ದಾನೆ, ಜೊತೆಗೆ ಆ ಹುಡುಗನ್ನೂ ಕರ್ಕೊ ಬತ್ತಾ ಇದ್ದಾನೆ. ಎಷ್ಟು ಹೇಳಿದೆ ನಾನು, ಚೋಟು ಹಾಗೆಲ್ಲ ಅಲ್ಲ, ಅವನ ಮೇಲೆ ಹಿಂಗೆ ಅನುಮಾನ ಪಡಬೇಡಿ ಅಂತ. ನನ್ನ ಮಾತೇ ಕೇಳಲ್ಲ ನೀವು. ಎಷ್ಟು ಮಾತಾಡಿದ್ರಿ ಹೇಳಿ. ಅವ ಆಗಿದ್ದಕ್ಕೆ ಸುಧಾರಿಸ್ಕೊಂಡು ಹೋದ ಗೊತ್ತಾ. ಪಕ್ತಾ ಮಾತೆತ್ತಿದ್ರೆ ನಿನ್ನಪ್ಪ ಹಾಗೆ ನಿನ್ನಪ್ಪ ಹಿಂಗೆ ಅಂದ್ರೆ ಮಕ್ಕಳು ಏನು ಮಾಡ್ತಾರ್ರಿ. ಹೋಗಲಿ ಬಿಡಿ, ಆ ಮಾತೆಲ್ಲ ಆಡೋಕ್ಕೆ ಬುರ್ಸೋತಿಲ್ಲ. ಈಗ ಮಾತ್ರ ಆ ಹುಡುಗನ ಎದುರಿಗೆ ನೀವು ಚೋಟುಗೆ ಏನೂ ಹೇಳಂಗಿಲ್ಲ ಗುಂಡಪ್ಪ ಮಾವ. ಹೇಳಿನಿ ನಾನು. ಹೇಳದಾರೆ ನೀವು ಆ ಕಡೆ ಹೋಗ್ಬೋದೇನೋ ಅಲ್ಲನ್ರಿ ಪಾಪಣ್ಣಣ್ಣ. ನಾವು ಮಾತ್ರ ಮಾತಾಡ್ಬೋದೇನೋ. ಮತ್ತು ಇವ್ರಿಗೆ ಸಿಟ್ಟು ಬಂದು ಸಮ ಹಿಡ್ಕೊಂಡು ಆ ಹುಡುಗ ಹೊಡೆದು ಗಿಡ್ದು ಏನಾರು ಹೆಚ್ಚು ಕಡಿಮೆ ಆಗಕ್ಕದೆ ಮಾರ. ಗುಂಡಪ್ಪಮ್ಮ ನೀವು ಹತ್ಲಾಗ ಹೋಗಿ, ನಾನು ಪಾಪಣ್ಣಣ್ಣ ಇದ್ದೀವಿ, ಮಾತಾಡ್ತೀವಿ ನಾವು. ಏನು ಎತ್ತ ಅಂಥೇಳಿ ಎಲ್ಲ ತೀರ್ಮಾನ ಮಾಡ್ತೀವಿ. ನೀವು ಆಚೆಗೆ ಹೋಗಿ ಹೇಳ್ತೀನಿ. ಇಲ್ಲ, ಸುಮ್ಮನಿರೋನಿಲ್ಲ ನೀನು. ಅವನೀಗ 4 ಗುದ್ದು ಹೇರೋನೇ ನಾನೀಗ. ಅವನಿಗಾಗಲೇ ಬುದ್ಧಿ ಬರಬೇಕು. ಸುಮ್ಮನಿರು, ಬಿಟ್ಟಂಗೂ ಅವಕ್ಕೆ ಮತ್ತೂ ಸಲಿಗೆ ಜಾಸ್ತಿ. ಸಮ ಬಾಯಿ ಬಿಡ್ತಾನೆ ಅವಾಗ. ಇಲ್ದಿದ್ರೆ ನೀವು ಹಿಂಗೆ ಮುಲ್ಲಣ್ಣೆ ಮಾಡಿ ಕೇಳ್ತಾ ಇದ್ರೆ ಅವ್ನು ಸತ್ಯ ಏನಂತ ಹೇಳಕ್ ಮಾಡ್ಯಾನ. ಈಗ ನಾವು ಕರ್ಕೊ ಬಂದ ಅಂಥೇಳಿ ನನಗೇನು ಆ ಚೋಟು ಮೇಲೆ ಇನ್ನೂ ನಂಬಿಕೆ ಬರಲ್ಲ. ಏನಿಷ್ಟು ಸಲೀಸ್ ಹೆಂಗೆ ಕರ್ಕೊ ಬಂದ ನೋಡೋಣ ಹೇಳವ. ಕಾಲೇಜ್ ಹುಡುಗರು ಹಂಗೆ ಒಪ್ತಾರನ? ಅವ್ರವ್ರೊಳಗೆ ಏನಾರು ಒಂದು ಒಪ್ಪಂದ ಇಲ್ಲದೆ ಇದ್ರೆ. ಗುಂಡಪ್ಪಣ್ಣ, ಇದು ಮಾತ್ರ ನಿಮ್ಮದು ಭಾಳ ತಪ್ಪಾತದ ನೋಡಿ. ಮನುಷ್ಯರು ಅಂದಮೇಲೆ ಸ್ವಲ್ಪ ನಂಬಿಕೆ ಇರ್ಬೇಕ್ರಿ. ಅವ ಚೋಟು ಏನಾರು ಇದರಲ್ಲೇ ಭಾಗಿಯಾಗಿದ್ರೆ ಆ ಹುಡುಗನ ಗುರ್ತೇ ನಂಗಿಲ್ಲ ಅಂದಿದ್ರೆ ನಮ್ಗೆ ಯಾರಿಗೆ ಹೆಂಗೆ ಗೊತ್ತಾದಿತ್ತ? ಈಗ ಹ್ಯಾಂಡ್ ರೈಟಿಂಗ್ ಅಂತಾನೆ ಮಾಡೋಣ. ಅವ್ನು ತಂದು ಕೊಡ್ತಿದ್ನ? ಅವ್ನು ಸಿಕ್ಕಾಕಿದ್ದಾನೆ ಅಂತ ಗೊತ್ತಿದ್ದಿದ್ರೆ ಅವ್ನು ತಂದು ಕೊಡ್ತಿದ್ನನ್ರಿ. ಇದೇ ಕೊನೆ. ಇನ್ನು ಚೋಟು ಬಗ್ಗೆ ಮಾತ್ರ ನೀವು ಏನೂ ಮಾತಾಡೋಂಗಿಲ್ಲ, ಈಗಲೇ ಹೇಳಿನಿ. ಏನ ಮಾರಾಯ ನೀನು, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯ ನನ್ನನ್ನು? ಇನ್ನೊಂದು ಸ್ವಲ್ಪ ದೂರ ಅಂತ ಇಲ್ಲಿ ತನಕ ಕರ್ಕೊಂಬಂದ್ಯಪ್ಪ. ಯಾರಿಗೆ ಸಿಗಬೇಕು ನಾನು? ಅದನ್ನಾರು ಹೇಳಂದ್ರೆ ಹೇಳಲ್ಲ. ಇನ್ನೇಂದು ಒಳ್ಳೆ ಆಯ್ತು ಮಾರಾಯ. ಓದ್ಕೊಬೇಕೋ ನಾನು? ಇವ್ರ ಹತ್ರ ನೋಟ್ಸ್ ಕಲೆಕ್ಟ್ ಮಾಡ್ಕೊಬೇಕು. ನಾನೇನು ಬರ್ಕೊಂಡ್ಲ ನೋಟ್ಸು? ನಿನಗೇನು ದೇವ್ರು ಒಳ್ಳೆ ಬ್ರೈನ್ ಕೊಟ್ಟಾನೆ, ಓದಿದ್ದು ನೆನಪಿರುತ್ತೆ, ಇಲ್ಲಿ ಪಾಠ ಕೇಳಿದ್ದು ನೆನಪಿರುತ್ತೆ, ಬರಿತಿ ಮಾರಾಯ. ನಂಗೆ ಹಂಗಾಗಲ್ಲ. ಅದಕ್ಕೆ ಇವತ್ತು ಕಾಲೇಜಿಗೆ ಬಂದಿದ್ರೆ ಇಲ್ಲಿ ಬರ್ತಾನೆ ಇರಲ್ಲ ಗೊತ್ತಾ. ಸ್ವಲ್ಪ ದೂರ ಮಾರಾಯ. ಯಾರೋ ನಿನ್ನನ್ನು ಭೇಟಿ ಆಗಬೇಕು ಅಂತ ಹೇಳಿದರು, ಅದಕ್ಕೆ ಗೊತ್ತಾ, ಸುಮ್ಮನೆ ಏನಲ್ಲ. ಓ, ಅಲ್ಲಿ ನಿಂತಾರೆ ನೋಡು, ಅಲ್ಲೊಂದು ಸ್ವಲ್ಪ ಜನ ನಿಂತಾರಲ್ಲ, ಅಲ್ಲಿ ತನಕ ಹೋದರೂ ಸಾಕು. ನಂಗೆ ಯಾಕೋ ಡೌಟ್ ಬರ್ತುಂಟು. ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ದೀಯಾ? ನಿಮ್ಮ ಊರಿಂದ ಏನಾರೋ ಜನ ಕರೆಸಿಯಾ ಹೊಡೆಯೋಕ್ಕೆ ಅಂತ? ನಾನು ನಿನ್ನ ಬಗ್ಗೆ ಏನೂ ಹೇಳಿಲ್ಲ ಮಾರಾಯ. ಮೊನ್ನೆ ನಿನ್ನ ಹುಡುಗಿಗೆ ಹೇಳಿದ್ದು ನಾನಲ್ಲ. ಅದು ಅವಳಿಗೆ ಕೇಳಿಸ್ಲ ಅಂತ ಮಾಡಿಕೊಂಡೆ. ಕೇಳಿಸಿದ್ರು ಏನಂತ ಹೇಳಿದ್ಲು ಹೇಳು? ಆ ಗ್ರೂಪಲ್ಲಿ ಇದ್ದೇ ಬಿಟ್ಟರೆ ನಾನಂತೂ ಅವಳಿಗೆ ಏನೂ ಹೇಳಲ್ಲ. ನನ್ನನ್ನು ಯಾಕೆ ಕರ್ಕೊಬಂದೆ ನೀನು? ಸ್ವಲ್ಪ ಸುಮ್ಮನೆ ಬಾರ ಮಾರಾಯ. ನೀನು ಮತ್ತು ಅವರೆದ್ರೆ ಎಲ್ಲರೂ ನನ್ನ ಹುಡುಗಿ ಗಿಡ್ಗಿ ಅಂತ ಹಾಗೇನು ಹೇಳಬೇಡ. ನಮ್ಮ ಊರವರೇ ಅವರು, ಹೌದು. ಆದರೆ ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಹೇಳಿದರು, ಅದಕ್ಕೆ ನಾನು ಕರ್ಕೊಂಬಂದಿದ್ದು. ಅವರೆಲ್ಲ ಒಳ್ಳೆ ಜನ, ಹೊಡೆಯೋದು ಗಿಡಿಯೋದು ಏನೂ ಮಾಡಲ್ಲ. ಸುಮ್ಮನೆ ಬಾ, ಅವ್ರು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಷ್ಟೇ. ನಿಂಗೆ ಏನೂ ಆಗಲ್ಲ, ನಿನ್ನಷ್ಟಕ್ಕೆ ನೀನು ಹೋಗ್ಬೋದು. ಏನೂ ಮಾತಾಡಬೇಡ. ಅವ್ರು 3 ಜನ ಅಂತ ಅಂದ್ಕೊಂಬೇಡ. ಈ ಕಡೆಯಿಂದ ಓಡ್ಬೋದು ಅಂತ ಏನಾದ್ರು ಓಡೋಕ್ಕೆ ಹೊರಟ್ರೆ ಎಲ್ಲ ಕಡೆಯೂ ಜನ ಅದಾರೆ. ಸುಮ್ಮನೆ ಪೆಡ್ತಿಂತೀಯ. ಆಮೇಲೆ ಒಂದು ಮಾತಾಡದೆ ಸುಮ್ಮನೆ ಅವ್ರ ಎದುರಿಗೆ ಬಂದಿಲ್ಲು, ಅವ್ರು ಕೇಳೋ ಕ್ವಶನಿಗೆ ಆನ್ಸರ್ ಮಾಡು ಅಷ್ಟೇ. ಇರೋ, ನಾವೊಂದು ಫೋನ್ ಮಾಡ್ತೀನಿ ಇರು. ಫೋನಿಗೇನು ಏನೂ ಇಲ್ಲ, ಸುಮ್ಮನೆ ಬಾ. ನಾನು ಹೇಳಿದ್ನಲ್ಲ, ನಿನಗೆ ಅವ್ರು ಯಾರೂ ಹೊಡೆಯಲ್ಲ, ಏನೂ ಮಾಡಲ್ಲ. ಸುಮ್ಮನೆ ಬಾ ನೀನು. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು, ಅಷ್ಟು ಮಾತ್ರ ಮಾಡು. ಪಾಪಣ್ಣಣ್ಣ, ಗುಂಡಪ್ಪ ಮಾವ ನಿಮ್ಮ ಪಕ್ಕ ನಿಲ್ಲಿಸ್ಕೊಳ್ಳಿ, ಆ ಕಡೆ ನಿಲ್ಲಿಸ್ಕೊಳ್ಳಿ ಹೇಳ್ತೀನಿ. ನಿಲ್ಲಿಸ್ಕೊಂಡು ನೀವು ಕೈ ಹಿಡ್ಕೊಂಡೇ ಇರಿ. ಈ ಕಡೆ ಬರ್ದಿದ್ದಂಗೆ ನೋಡ್ಕೊಳ್ಳಿ. ಗುಂಡಪ್ಪ ಮಾವ, ನೀವು ಅಷ್ಟೇ. ನಾವು ಮಾತಾಡೋಕೆ ನೀವೇನೂ ಮಧ್ಯ ಮಾತಾಡಲೇಬೇಡಿ. ಮುಂದೆ ಬಂದು ಮತ್ತೇನಾರು ಆ ಹುಡುಗ ಹೊಡೆಯೋದು ಗಿಡಿಯೋದು ಮಾಡಬೇಡಿ. ಹುಡುಗಾಟಿಕೆ ಮಾತಲ್ಲ ಇದು. ಕಾಲೇಜಿಂದ ಬಂದಾನೆ ಅಮ್ಮ,
ಇಡೀ ಕಾಲೇಜು ನಮ್ಮ ವಿರುದ್ಧ ನಿಲ್ತದೆ. ಈಗ ಲೆಕ್ಚರು ಪ್ರಿನ್ಸಿಪಾಲು ಎಲ್ಲ ಈಗ ಇದರಲ್ಲಿ ಕಾಲೇಜ್ ಟೈಮಲ್ಲಿ ಹಿಂಗೆ ಹೋದ ಅವ್ರ ತಲೆ ಮೇಲೆ ಬರ್ತದೆ ಅಂಥೇಳಿ ಎಲ್ಲರೂ ನಮ್ಮ ವಿರುದ್ಧ ನಿಲ್ತಾರೆ. ಕಂಪ್ಲೇಂಟ್ ಕೊಟ್ಟರು ಮತ್ತು ಊರು ಮನೆ ಇಲ್ಲ, ಜೊತೆಗೆ ಬ್ಯಾಡ್ದಿದ್ದ ಪ್ರಚಾರ ನಾವೇ ಮಾಡ್ಕೊಂಡಂಗೆ ಆಗ್ತದೆ. ನೀವು ಹೋಗಿ ಹೇಳ್ತೀನಿ, ಪಾಪಣ್ಣನ ಪಕ್ಕ ನಿಂತ್ಕೊಳ್ಳಿ. ಅನಿಲಣ್ಣ, ಇವನೆಯ ಮದನ್ ಅಂತ ನೀವು ಹೇಳಿದ್ರಲ್ಲ, ಕರ್ಕೊಬಂದಿನಿ ನೋಡಿ. ಏನು ಕೇಳಬೇಕೋ ಕೇಳಿ. ನೀನೇನೋ ಮದನ್ ಅಂದರೆ? ಹ್ಞೂ, ನಾನೇಯ. ಆದ್ರೆ ಮಾತ್ರ ನಾನು ಏನೂ ಮಾಡಲ ಇವನಿಗೆ. ಇವ್ರು ಸುದ್ದಿ ಹೇಳಿದ್ದು ನಾನಲ್ಲ, ಯಾರೋ ಫ್ರೆಂಡ್ಸ್ ಹೇಳ್ತಾ ಇದ್ರು, ನಾನು ಅದರಲ್ಲಿ ಇದ್ದೆ ಅಷ್ಟೇ. ಅದಕ್ಕೆ ಇವನು ಇಲ್ಲಿ ಕರ್ಕೊಬಂದನೆ ನಿಮ್ಮ ಹತ್ರ ಏನೇನೋ ಸುಳ್ಳು ಹೇಳಿ. ನಾನು ಏನೂ ಮಾಡಲ. ನನಗೇನಾರು ಹೊಡೆಯೋದೇನಾರು ಮಾಡಿದ್ರೆ ಮಾತ್ರ ನಮ್ಮ ಅಪ್ಪ ಏನು ಗೊತ್ತಾ ನಿಮಗೆ, ಅವ್ರಿಗೆ ಒಳ್ಳೊಳ್ಳೆ ರಾಜಕಾರಣಿಗಳೆಲ್ಲ ಫ್ರೆಂಡ್ಸ್ ಅದಾರೆ. ಎಂತ ಹೇಳಿ, ಏನೋ ಕ್ವಶನ್ ಕೇಳ್ತೀರಿ ಅಂತ ಹೇಳಿದ್ರು. ಹೇಳ್ದ ಇವನು. ಏನು ಕ್ವಶನ್ ಹೇಳಿ, ನಾನು ಆನ್ಸರ್ ಮಾಡಿ ಹೋಗ್ತೀನಿ. ಓ ಹೌದಾ, ನಿಮ್ಮ ಅಪ್ಪಗೆ ಒಳ್ಳೊಳ್ಳೆ ರಾಜಕಾರಣಿಗಳೆಲ್ಲ ಫ್ರೆಂಡ್ಸ್ ಅದಾರ. ಇರಲಿ ಬಿಡು, ಒಳ್ಳೆಯದೇ ಆಯ್ತು. ನಾವು ಯಾವತ್ತಾರು ಬಂದು ಏನಾರು ಕೆಲಸ ಮಾಡಿಸ್ಕೊಳಕ್ಕಾಗ್ತದೆ. ಗುಂಡಪ್ಪ ಗೌಡ್ರು ಅಂತ ಯಾರು ನಿಮ್ಮಪ್ಪನ ಫ್ರೆಂಡ್ಸ್ ಅದಾರ? ಗುಂಡಪ್ಪ ಗೌಡ್ರ ನಮ್ಮ ಅಪ್ಪಗೆ ಆ ಥರ ಹೆಸರಿನ ಫ್ರೆಂಡ್ಸ್ ಯಾರೂ ಇಲ್ಲ. ನೀವು ಸುಮ್ಮನೆ ನನ್ನನ್ನು ಕರ್ಕೊಬಂದು ಬ್ಯಾಡ್ದಿದ್ದನ್ನೆಲ್ಲ ಕೇಳ್ತಿದ್ದೀರಿ. ನಮ್ಮ ಅಪ್ಪನ ಫ್ರೆಂಡ್ಸ್ ಹೆಸರೆಲ್ಲ ಏನು ನಂಗೆ ಗೊತ್ತಿರಲ್ಲ, ಅದನ್ನೇ ಅಂತ ಕೇಳ್ತಿದ್ದೀರಿ ನೀವು. ನೀವೇನೋ ಮೋಸ ಮಾಡೋಕ್ಕಂತ ಮಾಡ್ತಿದ್ದೀರಿ. ನಾವು ದೊಡ್ಡ ಕೂಗ್ತೀನಿ, ಈಗ ಜನ ಸೇರಿಸ್ತೀನಿ, ಹೇಳಿನಿ ಮತ್ತೆ. ಅವನು ಮತ್ತೆ ಮಾತಾಡ್ತಾನೆ ನೋಡು, ಜನ ಸೇರಿಸ್ತಾನಂತಲ್ಲ. ಅವನಲ್ಲಿ ನೀ ಸುಮ್ಮನೆ ನಿಂತ್ಕೊಂಡಿಯಲ್ಲ, ಸೇರ್ಸೋದು ಯಾವ ಜನ ಸೇರಿಸ್ತೀಯ, ಸೇರ್ಸು ನೋಡೋಣ. ಗುಂಡಪ್ಪ ಮಾವ, ನಾ ಎಂತ ಹೇಳಿದ್ದೆ ನಿಮಗೆ? ಸುಮ್ಮನಿರಿ ಅಂತ ಹೇಳಿದ್ರೆ ಮತ್ತೆ ಮಾತಾಡ್ತೀರಪ್ಪ. ನಾನಿಲ್ಲಿ ಮಾತಾಡ್ತಿದ್ದೀನಿ, ಹೌದಾ ಅಲ್ಲ? ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ನಿಮ್ಗೆ ಸಿಟ್ಟ ಅದೇ, ನನಗೂ ಗೊತ್ತಾಗ್ತದೆ. ಅದೊಂಚೂರು ಸುಧಾರಿಸ್ಕೊಳ್ಳಿ. ಓ, ಗುಂಡಪ್ಪ ಗೌಡ್ರ ಅಂದರೆ ಇವರಾ? ನಂಗೆಂಥದ್ದು ಗೊತ್ತಿಲ್ಲ. ನನ್ನ ಮಾತ್ರ ನೀವೇನೂ ಮಾಡಬೇಡಿ. ಯಾರು ಎಲ್ಲಿಂದ ಶುರು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ನೀವು ನನ್ನಿಂದ ಮಾಡ್ತಿದ್ದೀರಿ ಅಲ್ಲ. ನಾನು ಹಿಂಗೆ ಮಾಡೀನಿ ಅಂತ ನಿಮ್ಗೆ ಹೇಳಿದ್ಯಾರೋ? ನನಗೇನು ಮಾಡಬೇಡಿ. ನನಗೇನಾರು ಮಾಡಿದ್ರು ನಾ ಗ್ಯಾರಂಟಿ ನಾನಲ್ಲಿ ಫ್ರೆಂಡ್ಸಿಗೆಲ್ಲ ಹೇಳಿ ಬಂದೀನಿ, ಇಂಥವ್ನ ಜೊತೆ ಹೋಗ್ತಿದ್ದೇನೆ ಅಂತ. CC ಕ್ಯಾಮ್ರಾದಲ್ಲಿ ಇರ್ತದೆ, ನೋಡಿ ಮತ್ತೆ ಸಿಕ್ಕಾಕೋತೀರಿ. ನಾನೇನು ಮಾಡಲ, ನಾನು ಮಾತ್ರ ಏನೂ ಮಾಡಲ. ನಾವು ಯಾರು ಹೇಳ್ದು ಈಗ ನೀನೇನಾರು ಮಾಡಿಯ ಅಂತ? ನಾವು ಯಾರು ಏನೂ ಹೇಳಲೇ ಇಲ್ಲಲ್ಲ. ಈಗಷ್ಟೇ ಹೇಳಿದೆ ಗುಂಡಪ್ಪ ಗೌಡ್ರು ಅಂತ ನಮ್ಮ ಅಪ್ಪಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂದೆ. ಹಂಗಾರೆ ಯಾರು ನಿಮ್ಮ ಸೋದರ ಮಾವನ ಹೆಸರು ಏನಾರು ಗುಂಡಪ್ಪ ಅಂತ ಅದೆಯಾ? ಯಾವ ಸೋದರ ಮಾವನೂ ಇಲ್ಲ, ಎಂಥದೂ ಇಲ್ಲ. ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಮತ್ತು ನಾನು ಗುಂಡಪ್ಪ ಮಾವ ಅಂದು ಕೂಡಲೇ ನೀನು ಯಾಕೆ ಗುಂಡಪ್ಪ ಅಂದರೆ ಇವರೇಯ ಅಂತಿದೆಯಲ್ಲ, ಯಾಕೆ? ಏನು ಮಾಡಿಯ? ನಿಂಗೆ ಹೆಂಗೆ ಗೊತ್ತು ಆ ಹೆಸರು? ನಿಂಗೆ ಹೆಂಗೆ ಗೊತ್ತು? ಯಾರೋ ಶುರು ಮಾಡ್ತಿದ್ದಾರೆ, ಅದು ಗೊತ್ತಿಲ್ಲದೆ ನಂಗೆ ಹೇಳ್ತಿದ್ದೀರಿ ಅಂತಿದ್ದೀಯಲ್ಲ. ಯಾರು ಶುರು ಮಾಡ್ಯಾರೆ? ಅದನ್ನು ಕೇಳಕ್ಕಂತನೇ ನಾವಿಲ್ಲಿ ಬಂದಿದ್ದು. ನೀನು ಇನ್ನೂ PUC ಓದ್ತಿರೋ ಹುಡುಗ, ನೀನು ಆ ಥರ ಎಲ್ಲ ಮಾಡಲ್ಲ ಅಂತ ನಮಗೂ ಗೊತ್ತು. ನೀವು ಒಳ್ಳೆ ಹುಡುಗ ಅಂತಲೂ ಗೊತ್ತು. ಆದ್ರೆ ನಿನ್ನ ಕೈಲಿ ಆ ಥರ ಮಾಡಿಸ್ತಿದ್ದಿದ್ದು ಯಾರು? ಅದನ್ನು ಹೇಳು. ಈಗ ತಾನೇ ನೀನೇ ಹೇಳಿದೆ, ಯಾರು ಶುರು ಮಾಡ್ಯಾರೆ ಅಂತ ಗೊತ್ತಿಲ್ಲದೆ ನೀವು ಹಿಂಗೆ ಮಾಡಬೇಡಿ ಅಂತ. ಹೇಳು, ಯಾರು ಶುರು ಮಾಡಿದ್ದು? ನಿಂಗೆ ಲೆಟ್ರ್ ಬರೆಯೋಕ್ಕೆ ಹೇಳಿದ್ದ್ಯಾರು? ಇವ್ರ ಅಡ್ರೆಸ್ ಕೊಟ್ಟಿದ್ದ್ಯಾರು? ಎಲ್ಲದನ್ನು ಹೇಳಿಬಿಡು ಒಂಚೂರು. ಯಾಕೆ ಅವನ ಕಡೆ ಯಾಕೆ ನೋಡ್ತಿದ್ದೀಯಾ? ನಾ ಕೇಳ್ತಿದ್ದಿದ್ದು ನಿನ್ನ ಹತ್ರ. ನಿಂಗೆ ಏನು ಗೊತ್ತೋ ಅದನ್ನು ಹೇಳು. ಅವನ ಕಡೆ ಎಂತಕ್ಕೆ ನೋಡ್ತಿದ್ದೀಯಾ?